ನೀರಲು ಜೊತೆಯಲ್ಲಿ ಬಹಳ ಸೊಗಸಾಗಿ ತೆಲುಗು ಮಾತೃಭಾಷೆ ಹಾಕಿದ್ರು ಕೂಡ ಕನ್ನಡದ ಮೇಲೆ ಅಷ್ಟು ಅಭಿಮಾನ. ಮತ್ತೆ ಕಟ್ಟ ವಿಷ್ಣುವರ್ಧನ್ ಅಭಿಮಾನಿಯವರು ಈ ಒಂದು ಕಾರ್ಯಕ್ರಮನ ಕುರಿತು ಎರಡು ಮಾತು. ನಂತರ ಬಯಸದೆ ಬಳಿ ಬಂದೆ ಒಂದು ಗೀತೆಯನ್ನ ನಮ್ಮ ಬೆಂಗಳೂರು ಶುಭ ಮತ್ತು ಕೃಷ್ಣಮೂರ್ತಿ ಸರ್ ಆಡ್ತಾ ಇದ್ದಾರೆ. ಈಗ ಎರಡು ಮಾತು. ಜೈ ಹಿಂದ್, ಒಂದೇ ಮಾತರಂ. ಮಾತೃಭಾಷೆ ತೆಲುಗು ಆಗಿದ್ರು, ನನ್ನ ಭಾಷೆ ಕನ್ನಡ. ಕನ್ನಡ ಇಲ್ದಿರ ಯಾರೂ ಇಲ್ಲ. ಹಾಗೆ ನಾನು ಎಲ್ಲ ಹೊರದೇಶಗಳಲ್ಲಿ ಹೋಗ್ತಾ ಇದ್ದಾಗ ಹೇಳ್ತಾ ಇರ್ತೀನಿ, ಎಲ್ಲರೂ ಕನ್ನಡಿಗರಲ್ಲ, ಆದರೆ ಭಾರತೀಯರೆಲ್ಲರೂ ಕನ್ನಡಿಗರ ಮಾತಾಡುವಂತಹ ಕನ್ನಡಿಗರೆಲ್ಲರೂ ಭಾರತೀಯರು ಅಂತ ಹೇಳೋದಕ್ಕೆ ಬಹಳ ಇಷ್ಟ ಆಗುತ್ತೆ. ಹಾಗೆ ನನಗೆ ಅಚ್ಚುಮೆಚ್ಚಿನ ಗಾಯಕರು ಅಂತಂದರೆ ನಿಜವಾಗ್ಲೂ ಕಲಾರತ್ನ ವೆಂಕಟೇಶ್ ಅವರು. ಯಾಕೆ ಅಂತಂದರೆ ಯಾವುದೇ ಗೀತೆಯನ್ನು ಕೊಟ್ಟಾಗಲೂ ಕೂಡ ಅವರು ಸುಮಧುರವಾಗಿ ಎಲ್ಲರನ್ನು ಸೆಳೆಯುವಂತಹ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇವತ್ತಲ್ಲ, ನಾನು ಎಲ್ಲೇ ಓಡಾಡಲು ಕೂಡ ಯಾವುದೇ ರೀತಿಯಾದಂತಹ ಮುಜುಗರ ಇಲ್ದಿರ ಒಂದು ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಆಗಿರುವಂತಹ ಸಾಂಗ್ಗಳನ್ನು ನಾನು ಅವ್ರನ್ನ ಕೇಳಿದಾಗ ನಿಜವಾಗ್ಲೂ ಇವತ್ತು ಹೃದಯ ಹಾಡಿತು ಅನ್ನೋದು ಪ್ರತಿ ದಿವಸ ಬೆಳಿಗ್ಗೆ ಹೊತ್ತು ನಾನು ಅವ್ರನ್ನ ಜ್ಞಾಪಿಸ್ಕೋತೀನಿ. ಯಾಕೆಂದರೆ ಇದು ಯಾವುದು ಉತ್ಪ್ರೇಕ್ಷೆಗೆ ಮಾತಾಡ್ತಾ ಇರೋದು ಅತಿಶೋಕ್ತಿ ಅಲ್ಲ. ಅವರ ಒಂದು ಗಾಯನದ ಸವಿ ಎಲ್ಲರೂ ಸವಿದಿದ್ದೀವಿ. ಈ ಒಂದು ಕಾರ್ಯಕ್ರಮ, ಈ ರೀತಿ ಕಾರ್ಯಕ್ರಮ ಮಾಡೋದು ಈ ದಿನಗಳಲ್ಲಿ ಬಹಳ ಕಷ್ಟಕರವಾದ ಕೆಲಸ. ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ನಾಡಿದ್ದು ಮೈಸೂರಲ್ಲಿ ವಿಷ್ಣುವರ್ಧನ್ ಅವರ ಒಂದು ಮ್ಯೂಸಿಕ್ ಇವೆಂಟಲ್ಲಿ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಕೊಡಬೇಕು. ನಮಗೆ ಹೆಮ್ಮೆ ಆಗ್ತಾ ಇದೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ, ಡೊನೇಷನ್ ಇರೋದಿಲ್ಲ, ಅಡ್ಮಿಷನ್ ಇರೋದಿಲ್ಲ. ಯಾರು ಸೇವೆ ಮಾಡಿರ್ತಾರೋ ಅವರಿಗೆ ಸನ್ಮಾನ. ಯಾಕೆ ಅಂತಂದರೆ ನಮಗಾದ ಅವಮಾನ ನಮ್ಮವ್ರಿಗೆ ಆಗಬಾರ್ದು, ನಮಗೆ ಸಿಗದೇನಂಥ ಸನ್ಮಾನ ನಮ್ಮವರಿಗೆಲ್ಲ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ 23 ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆನ ನಾವು ಸ್ಥಾಪನೆ ಮಾಡಿದ್ದೀವಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಹಾಗೂ ನಿಮ್ಮ ಪದಾಧಿಕಾರಿಗಳಿಗೆ ನನ್ನ ಶಿರಸ ವಂದನೆಗಳು. ಜೈ ಹಿಂದ್, ಒಂದೇ ಮಾತರಂ. ನಿಮ್ಮ ಹಿತರನಿಗೆ ಧನ್ಯವಾದಗಳು ಸರ್. ಈಗ ಬಯಸದೆ ಬಳಿಯುವಂಥ ಗೀತೆಯನ್ನು ಕೇಳೋಣ. ಶುಭ ಮೇಡಮ್ ಹಾಗೂ ಕೃಷ್ಣಮೂರ್ತಿ ಸರ್. ಬಯಸದೆ ಬಳಿ ಬಂದೆ, ಬಯಕೆಯ ಸಿಹಿ ತಂದೆ, ನಿನ್ನ ಅಂದಕ್ಕೆ ಬೆಳಗಾದೆ. Bye.
ಸ್ನೇಹವನ್ನು ಇನ್ನು ನನ್ನನ್ನು ಬಿಡೆನು